ನಿಮ್ಗೆ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಯದ, ಸಯಾಟಿಕಾ ಆಗಿದೆ ಅಂತ ಹೇಳ್ಯಾರ, ಅಥವಾ ಬೆನ್ನೊಳಗ ನರ ತೊಡಕೈದ ಅಂತ ಹೇಳ್ಯಾರ, ಅಥವಾ ಕುತ್ತಿಗೆ ನರ ತೊಡಕೈದ ಅಂತ ಹೇಳ್ಯಾರ, ಕೈ ಕಾಲು ಜುಮ್ ಜುಮ್ ಅನ್ಲಿಕ್ಕತ್ತೇವ, ಕಾಲು ಮರಗಟ್ಟದಂಗ ಆಗ್ಲಿಕ್ಕತ್ತದ, ನಡಿಲಿಕ್ಕೆ ತ್ರಾಸ ಆಗ್ಲಿಕ್ಕತ್ತದ, ಬಹಳ ನೋವು ಅದ, ಅಥವಾ ನಿಮ್ಗ ಆಪರೇಷನ್ನೇ ಹೇಳ್ಬಿಟ್ಟಾರೆ. ಈಗ ಆಪರೇಷನ್ ಇಲ್ಲಾರ್ದೆ ಬೇರೆ ಹಾದಿನೇ ಇಲ್ಲ ನಿಮ್ಗೆ ಹಿಂಗೆಲ್ಲ ಹೇಳಿದ್ರ ದಯವಿಟ್ಟು ಗಾಬರಿ ಆಗ್ಬೇಡ್ರಿ. ಯಾವುದೇ ಆಪರೇಷನ್ ಇರಲಾರ್ದೆ ಇಂತಹ ರೋಗಿಗಳೊಳಗ ನಮ್ಮಲ್ಲಿ ನೋವು ಕಡಿಮೆ ಆಗಿದ್ದು ಬಹಳಷ್ಟು ಉದಾಹರಣೆಗಳವ. ನಾವು ನೋವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಅದ. ನಮ್ಮ ಟ್ರೀಟ್ಮೆಂಟ್ ಆದ್ಮೇಲೆ ಬಹಳ ದಿವಸ ತನಕ ಅವರು ನೋವು ಇರಲಾರ್ದೆ ಇದ್ದಾರೆ. ಸೊ ಇಂತಹ ಪೇಷಂಟ್ಗಳು ವಿಡಿಯೋ ನೋಡ್ಬೇಕು ಅಂತಂದ್ರೆ ನೀವು ಮುಂದಿನ ವಿಡಿಯೋ ನೋಡ್ರಿ. ನಮಸ್ಕಾರ. ನಿಮಗೇನು ತೊಂದರೆ ಇತ್ತು? ಕಾಲು ತೊಂದರೆ ಆಯ್ತು ಸರ್. ಕಾಲು ನೋವು ನಡೆದಾಡ 6 ವರ್ಷ ಆಯಿತು. 6 ವರ್ಷ ತೊಂದರೆನೇ, ನಡೆದಾಡೋದಕ್ಕೆ ಆಗಲ್ಲ. ಏನು ತೊಂದರೆ? ಸ್ವಲ್ಪ ಡೀಟೇಲ್ ಆಗಿ ಹೇಳ್ರಿ. ಕಾಲು ಹೆಚ್ಚು ಒಂದು 10-20 ಹೆಜ್ಜೆ ನಡೆದಾಗ ಉರಿ ಬರೋದು. ಎಲ್ಲಿ ಉರಿ ಬರೋದು? ಅಂಗಾಲು ಉರಿ. ಮತ್ತೆ ಮಿಡ್ಚಟ್ಟಿ ಮಂಡಿ ಎಲ್ಲ ಉರಿನೇ ಬರೋದು. ಆಮೇಲೆ ಎಲ್ಲೆಲ್ಲಿ ಉರಿ ಬರ್ತಿತ್ತು ತೋರಿಸ್ರಿ. ಅಂಗಾಲು ಉರಿ ಬರೋದು, ಅಂಗಾಲು ಉರಿ, ಮತ್ತೆ ಇಲ್ಲಿ ಇಲ್ಲಿ ಮಿಡ್ಚಟ್ಟಿ ಅಂತೀವಿ ನಾವಿದೆ, ಇದು ಉರಿ ಬರೋದು, ಮತ್ತೆ ತೊಡೆ ಸಂದಿ 2 ಸೈಡು ಉರಿ ಬರೋದು. ಮತ್ತೆ ಅಲ್ಲೇನೋ ನೋವು ಇತ್ತಂತಿದ್ರಲ್ಲ? ಇಲ್ಲಿ ಇದು ನೋವು ಇತ್ತು, 2 ಸೈಡು ನೋವು ಇತ್ತು. ಈ ಕೀಲುಗಳು 2 ನೋವು ಇತ್ತು. ಓಕೆ. ಈಗ ನಮ್ಮ ಟ್ರೀಟ್ಮೆಂಟ್ ಆದಮೇಲೆ ಏನಾಗಿದೆ? ಈಗ ಟ್ರೀಟ್ಮೆಂಟ್ ಆದಮೇಲೆ ಸ್ವಲ್ಪ ನಡಿತೇನೆ. ಎಷ್ಟು ದೂರ? ಒಂದು 20 ಹೆಜ್ಜೆ ನಡಿತೀನಿ. ಈಗ ಅಷ್ಟು ನೋವು ಕಾಣಿಸ್ಕೊಂಡಿಲ್ಲ. ಒಂದು 10% ಇರ್ಬೋದು ಅಂತ ಕಾಣುತ್ತೆ. 1 ನಿಮಿಷ. ಅಂಗಾಲು ಉರಿ ಒಳಗೆ ಎಷ್ಟದ? ಅಂಗಾಲು ಉರಿ ಒಳಗೂ ಒಂದು 10% ಇರ್ಬೋದು 100ರಲ್ಲಿ. ಮತ್ತು ಇಲ್ಲಿ ಅಲ್ಲಿ ಎಲ್ಲ ಸೇಮ್ 10% ಇರ್ಬೋದು. ಅದನ್ನೆಲ್ಲ ಸ್ವಲ್ಪ ತಿರುಗಾಡಿ ಅದು ಇದು ಆಗುವಾಗ ನೋಡ ಸರಿ ಹೋಗುತ್ತಾ ಏನಂತ ಗೊತ್ತಾಗ್ತದೆ. ಮೆಡಿಸಿನ್ ತಗೊಂತ ಆಯ್ತು. ಓಕೆ. ಈಗ ನಮ್ಮಲ್ಲೇ 1 ವಾರ ಟ್ರೀಟ್ಮೆಂಟ್ ತೊಗೊಂಡ್ರಿ, 5 ದಿವಸ ತೊಗೊಂಡ್ರಿ. 5 ದಿವಸ ತೊಗೊಂಡ್ರಿ. 5 ದಿವಸದೊಳಗೆ ಇಷ್ಟು ಕಮ್ಮಿ ಆಗಿದೆ. ನೀವು ಮತ್ತೆ 1 ವಾರ ಬಿಟ್ಟು ಬರ್ರಿ, ನಾವು ಮತ್ತೆ ಟ್ರೀಟ್ಮೆಂಟ್ ಮಾಡೋಣ. ಮಾಡ್ತೀವಿ. ಆಯ್ತು.